ಇವತ್ತು ನಾವು ರಂಜನ್ ಜೋಸೆಫ್ ಅವ್ರ ಕೋಕೋ ಫಾರ್ಮಿಗೆ ಬಂದಿದ್ದೀವಿ. ಇದು ಈಗ ಇಲ್ಲಿ ಕೋಕೋ ಟ್ರೀಸ್ ಇದ್ದಾವೆ ಎಷ್ಟೊಂದು. ಆದರೆ ಎಲ್ಲ ಟ್ರೀಸಲ್ಲೂ ಬೇರೆ ಬೇರೆ ಥರ ಬ್ರೀಡ್ಸ್ ಇರುತ್ತೆ. ಸೊ ಈಗ ಇದರಲ್ಲಿ ಇದು ಒಂಥರ ಬ್ರೀಡು. ಸೊ ದೇರ್ ಆರ್ ಟೋಟಲಿ 14 ಬ್ರೀಡ್ಸ್ ಅಂತ ಹೇಳಿದರು. ಇದು ಒಂಥರ, ಆಮೇಲೆ ಅಲ್ಲಿ ಒಂದು ಥರ ಇದೆ. ಎಲ್ಲ ಡಿಫ್ರೆಂಟ್ ಶೇಪ್, ಡಿಫ್ರೆಂಟ್ ಕಲರ್ ಇರುತ್ತೆ. ಆಮೇಲೆ ಒಂದು ಪಿಂಕ್ ಕಲರ್ ರೂಬಿ ಕೊಕ್ಕೋ ಅಂತ ಇದೆ. ಅದು ಇವರು ರಂಜನ್ ಜೋಸೆಫ್ ಅವರು ಇಂಡಿಯಾದಲ್ಲಿ ಫಸ್ಟ್ ಮಾಡಿರೋದಂತೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇಟ್ಸ್ ಲಿಚಿ ಫ್ಲೇವರ್. ಗಿಡದಿಂದ ಕಿತ್ಕೊಂಡ್ಬಂದಾದ್ಮೇಲೆ 15 days ಆಗುತ್ತೆ ಇದನ್ನು ಚಾಕ್ಲೇಟಿಂದ ಮಾಡೋಕ್ಕೆ. ಸೊ ದಿಸ್ ಇಸ್ ಹೌ ಆ ಕೋಕೋ ಬೀನ್ ಲುಕ್ಸ್ ಆಫ್ಟರ್ ಪ್ಲಕ್ಕಿಂಗ್. ಆಮೇಲೆ ಸೊ ಇದನ್ನು 15 days ಶ್ರಮದಿಂದ ಮಾಡೋದನ್ನು ನಾವು 2 ನಿಮಿಷದಲ್ಲಿ ತಿಂತೀವಿ. ಸೊ ಇಟ್ಸ್ ಬೇಸಿಕಲಿ ವೆರಿ ಹಾರ್ಡ್ ಟು ಮೇಕ್ ದ ಚಾಕ್ಲೇಟ್. ಅದಾದಮೇಲೆ ಇದರಲ್ಲಿ ಮೋಸ್ಟ್ ಆಫ್ ದ ಟೈಮ್ 35 to 55 ಬೀನ್ಸ್ ಇರುತ್ತೆ. ಅದಾದಮೇಲೆ ಇದ್ರ ಪಲ್ಪ್ ಇರುತ್ತಲ್ಲ, ಈ ಪಲ್ಪ್ ಇದನ್ನು ಜ್ಯೂಸಿಗೆ ಯೂಸ್ ಮಾಡ್ತಾರೆ. ಫುಲ್ ಕೋಕೋ ಬೀನ್ ಯೂಸ್ ಮಾಡ್ತಾರೆ. ಸೊ ಅದನ್ನು ಅರ್ಧ ಕಟ್ ಮಾಡಾದ್ಮೇಲೆ ಫರ್ಮೆಂಟೇಷನ್ ಮಾಡ್ತಾರೆ ಈ ಫರ್ಮೆಂಟೇಟಿಂಗ್ ಬಾಕ್ಸಲ್ಲಿ. ಸೊ ಈ ಫರ್ಮೆಂಟೇಷನ್ ಪ್ರಾಸೆಸ್ಸಲ್ಲಿ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಅಬ್ಸರ್ವ್ ಆಗಿ ಜಾಸ್ತಿ ಆಗುತ್ತೆ. ಇಟ್ ಟೇಕ್ಸ್ 5 to 6 days ಟು ಗೆಟ್ ಫುಲ್ಲಿ ಫರ್ಮೆಂಟೆಡ್. ಸೊ our next spot is where the cocoa beans are getting dried. ಇಲ್ಲಿ ನಾವು ನೋಡ್ಬೋದು ಡಿಫ್ರೆಂಟ್ ಬ್ಯಾಚಸ್ ಆಫ್ ಕೋಕೋ. ಇದನ್ನು ಡ್ರೈ ಮಾಡ್ತಾರೆ ಇಲ್ಲಿ. ಅದಾದಮೇಲೆ ಡ್ರೈ ಆಗೋಕ್ಕೆ ಇಲ್ಲಿ UV ಶೀಟ್ಸ್ ಇದೆ ಮೇಲೆ. ಅದು ಡಬಲ್ ಮಾಡೋಕ್ಕೆ ಸನ್ ರೇಸ್ನ. ಆಮೇಲೆ ಇಟ್ ಆಲ್ಸೋ ಪ್ರೊಟೆಕ್ಟ್ಸ್ ದ ಫ್ರಮ್ ರೈನ್. ಬನ್ನಿ ನೋಡೋಣ. ಈ ಥರ ನೋಡಿ, ಹಿಂಗೆ ಪುಡಿ ಮಾಡಾದ್ಮೇಲೆ ಈ ಥರ ಕಾಣುತ್ತೆ. ವಾಸನೆ ಅಂತೂ ಸಖತ್ತಾಗಿರುತ್ತೆ. ಇದ್ರ ಹೊರಗಡೆ ಇರೋ ಹಸ್ಕಿಂದ ಟೀ ಮಾಡಬಹುದು. ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಬನ್ನಿ. ನೆಕ್ಸ್ಟು ಈ ಬೀನ್ನ ಈ ಮಿಷಿನ್ ಒಳಗೆ ಹಾಕ್ತಾರೆ. ಇಟ್ ವಿಲ್ ಬಿ ಗ್ರೈಂಡೆಡ್ ಇಂಟು ಸ್ಮಾಲ್ ಪೀಸಸ್ ಜಸ್ಟ್ ಲೈಕ್ ದಿಸ್, ಬಟ್ ದೇರ್ ವಿಲ್ ಬಿ ಮೆನಿ ಇನ್ಸೈಡ್ ದಟ್. ದೆನ್ ಆಫ್ಟರ್ ಗ್ರೈಂಡಿಂಗ್ ಓವರ್ ದೇರ್ ಇಟ್ಸ್ ಗೋಯಿಂಗ್ ಟು ಗೆಟ್ ವೆಟ್ and the wet grind and the peanut butter is going to get separated by the cocoa powder. ಈ ಮಷೀನಲ್ಲಿ ವೆಟ್ ಗ್ರೈಂಡಿಂಗ್ ಆಗುತ್ತೆ. ಇಲ್ಲಿ ಕೋಕೋ ಬಟರು ಮತ್ತು ಕೋಕೋದು ಅದೇ ಟೀ ಸೋಸ್ದಾಗ ಮೇಲೆ ಬರುತ್ತಲ್ಲ ಕೋಕೋ ವೇಸ್ಟು, ಅದನ್ನು ಕೋಕೋ ಚಾಕ್ಲೇಟ್ ಮಾಡ್ತಾರೆ. ಆಮೇಲೆ ಕೋಕೋ ಬಟರ್ ಸಪ್ರೇಟ್ ಆಗುತ್ತೆ ಇಲ್ಲಿ. ಸೊ ಮೇಲೆ ಉಳಿದಿರೋ ಕೋಕೋ ಪೌಡರ್ನ ನಾವು ಚಾಕ್ಲೇಟಿಗೆ ಯೂಸ್ ಮಾಡ್ತೀವಿ. ಆಮೇಲೆ ಕೋಕೋ ಬಟರ್ ಕ್ಯಾನ್ ಬಿ ಯೂಸ್ಡ್ ಇನ್ ಮೆನಿ ಅದರ್ ಡಿಫ್ರೆಂಟ್ ವೇಸ್. So this is where they produce chocolate after all the process we saw out. These are few different types of chocolate. This is the ruby chocolate which we saw outside, and these are all other chocolates. This is the milk chocolate. ಸಖತ್ತಾಗಿದೆ ಇದು. This is ruby chocolate. Chocolate is age-wise. It is like 1 to 3 years are not allowed to eat normal chocolate. ಅವ್ರು ಬರೀ ಮಿಲ್ಕ್ ಈ ಬಾರ್ ತಿನ್ಬೋದು. ಅದರಲ್ಲಿ ಚಾಕ್ಲೇಟ್, ಕೋಕೋ ಬಟರ್, ಆಮೇಲೆ ಶುಗರ್, ಮಿಲ್ಕ್ ಹಾಕಿರ್ತಾರೆ. ಕೋಕೋ ಪೌಡರ್ ಇರಲ್ಲ. ಸೊ ಎವ್ರಿ ಒನ್ ಕೆನಾಟ್ ಈಟ್ ಡಾರ್ಕ್ ಚಾಕ್ಲೇಟ್. ಎಲ್ಲರೂ ಡಾರ್ಕ್ ಚಾಕ್ಲೇಟ್ ತಿನ್ನೋಕ್ಕಾಗಲ್ಲ. ಬರೀ ಏಜ್ ವೈಸ್ ದೊಡ್ಡವ್ರಿಗೆ ಮಾತ್ರ ಡಾರ್ಕ್ ಚಾಕ್ಲೇಟ್ ತಿನ್ಬೋದು. ಆಮೇಲೆ ಊಟ ಆದಮೇಲೆ
ಡಾರ್ಕ್ ಚಾಕ್ಲೇಟ್ ತಿಂದರೆ ಅಥವಾ ನಾರ್ಮಲ್ ಚಾಕ್ಲೇಟ್ ತಿಂದರೆ ಡೈಜೆಷನ್ ಸಖತ್ತಾಗುತ್ತೆ. ಸೊ ದೀಸ್ ಆರ್ ಫ್ಯೂ ಪ್ರಾಡಕ್ಟ್ಸ್ ವಿಚ್ ಆರ್ ಡನ್ ಇನ್ ದಿಸ್ ಹೋಟೆಲ್. ಸೊ ದಿಸ್ ಇಸ್ ನ್ಯಾಚುರಲ್ ಕೋಕೋ ಐಸ್ ಕ್ರೀಮ್. ಇದು ಫ್ಯೂ ಕೋಕೋ ಬಿಸ್ಕೆಟ್, and these are all other cocoa products here. Bye. Have a good day. So he is the one who explained us everything. He is Ranjan Joshan. So uncle, what is your experience in this factory? The experience is a 12 years experience in chocolate manufacturing. Okay. So from how many years is this factory? It's 12 years. Okay. How many products are produced here? 35-40 products is there. Okay. Thank you. Yeah, this is a cashew spread. This is bread spread. Then cocoa drink, that was moisturizer. Then cocoa powder and vinegar, that drinking powder. The cake, cookies is available. So, Thank you.